ಮತ್ತೆ ಟೆಡಿ ಡೇ ಮೆಸೇಜಸ್ ನೋಡೋಣ. ಆಕ್ಚುಲಿ ಟೆಡಿ ಸಂತಾ ಕ್ಲಾಸ್ ಇದ್ದಾರೆ ಇಲ್ಲಿ. ಸೊ ಜನರಲ್ ಆಗಿ ನೋಡೋಣ. ಓಕೆ, ಓಕೆ, ಸದ್ಯಕ್ಕೆ ಟೆಡಿ ಅಂದರೆ ಎಲ್ರಿಗೂ ಇಷ್ಟ. ನಿಮಗೆ ಇಷ್ಟಪಟ್ಟವರು ಇಷ್ಟದ ನೋಡಿ, ಇಲ್ಲೇನು ಚಿತ್ರ ಇದೆ. ನಾನು ಇಷ್ಟೊತ್ತು ರೀಡಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಅದನ್ನೇ ಬಿಡಿಸ್ಕೊಂಡು ಕೂತಿದ್ದೆ. ಯಾಕೆ ಅಂದರೆ ಸ್ವಲ್ಪ ಹೊತ್ತು ಎನರ್ಜಿ ಸ್ಟಕ್ ಆಗಿತ್ತು ನಂದು. ಹಾಗಾಗಿ ಸೊ ಶಿಫ್ಟ್ ಆರ್ ಬಿ ಶಿಫ್ಟೆಡ್. ನೀವೊಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಬದಲಾವಣೆ ಬರ್ತಾ ಇದೆ, ಇಲ್ಲಾಂದರೆ ನೀವು ಬದಲಾವಣೆ ಬಯಸ್ತಾ ಇದ್ದೀರಾ. ಅಥವಾ ನಿಮ್ಮ ಪಾರ್ಟ್ನರಿಗೆ ಸಂಬಂಧಪಟ್ಟಂಗೆ ಕೇಳೋದಾದರೆ ಸೇಮ್ ಎನರ್ಜಿ. ಸೊ ನಿಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕಾನ್ಷಿಯಸ್ನ ಒಂಚೂರು ಅವೇರ್ನೆಸ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಮಾಸ್ಟರ್, ಓಕೆ. ವೈಲೆಟ್ ಫ್ಲೇಮ್ ಆಕ್ಟಿವೇಶನ್ ಅಂದರೆ ನಮ್ಮ ಕ್ರೌನ್ ಚಕ್ರ ಇದೆ ಅಲ್ಲ, ಕ್ರೌನ್ ಚಕ್ರದ ಆಕ್ಟಿವೇಶನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ರಿಸೀವ್ ಗಿಫ್ಟ್ ಅಂತ ಇದೆ. ಎಸ್, ಗಿಫ್ಟನ್ನ ರಿಸೀವ್ ಮಾಡ್ತೀರಾ ಅಂತ. ಆಸ್ಕ್, ಲಿಸನ್, ಅಲೋ, ಟ್ರಸ್ಟ್ ಅಂತ ಇದೆ. ನಂಬಿ, ಕೇಳಿ, ತಿಳ್ಕೊಳ್ಳಿ, ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ನಿಮ್ಮ ನೇಚರ್, ಇನ್ನರ್ ಚೈಲ್ಡ್ ಜೊತೆ ನೀವು ಕನೆಕ್ಟ್ ಆಗಿ ಅನ್ನುವಂಥದ್ದು. ಇಲ್ಲಿ ಡಿವೈನ್ ಮಸ್ಕ್ಯುಲಿನ್ ಕೂಡ ಇದೆ. ಅಗೇನ್ ಫರ್ಗಿವ್, ಟೈಮ್ ಟು ಫರ್ಗಿವ್ ಅನ್ನುವಂಥದ್ದು. ಒನ್ ಮೋರ್ ಕಾರ್ಡ್ ಈಸ್ ಮಿರರ್ ರಿಫ್ಲೆಕ್ಷನ್. ಓಕೆ, ಒನ್ ಫೈನಲ್ ಕಾರ್ಡ್ ಏನಿದೆ ಅಂದರೆ ಸೊ ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ಇದೆ. ಸೊ ಇದೆಲ್ಲವೂ ಕೂಡ ನಿಮಗೆ ಒಂದು ಏನು ಮಾರ್ಗದರ್ಶನ ಕೊಡ್ತಾ ಇದೆ. ಯಾಕೆಂದರೆ ಎಲ್ರಿಗೂ ಟೆಡಿ ಬೇರ್ ಇಷ್ಟ, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಗಂಡು ಮಕ್ಕಳು ನಮ್ಮ ಹುಡುಗಿಗೆ ಟೆಡಿ ಬೇರ್ ಇಷ್ಟ ಅಂತ ಹುಡುಕಿ ಟೆಡಿ ಬೇರ್ನ ಕೊಡಿಸ್ತಾರೆ. ಕೆಲವರು ಪಿಲ್ಲೋನ ಕೊಡಿಸ್ತಾರೆ. ಬೇರೆ ಬೇರೆ ಎನರ್ಜಿಲಿ, ಬೇರೆ ಬೇರೆ ರೀತಿಲಿ ಅವ್ರಿಗೆ ಇಷ್ಟ ಬಂದಂಥ ಗಿಫ್ಟ್ಗಳು ಬರ್ತಾ ಇರುತ್ತೆ. ಇಲ್ಲಿ ಟೆಡಿ ಗಿಫ್ಟ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಬ್ಬರಲ್ಲ ಒಬ್ಬರು ಕೊಡಿಸ್ತಾರೆ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಗಿರುವಂಥ ಟೆಡಿ ಮೆಸೇಜಸ್ ಏನು ಅಂದರೆ ತುಂಬ ಡೀಪಾಗಿ ಹೋಗ್ದಿರಾ ಹಾಗೆ ಹೇಳೋದಾದರೆ ಗಿಫ್ಟ್ ಬರೋದ್ರಲ್ಲಿ ಇದೆ. ಇಲ್ಲಿ ಮಾಸ್ಕ್ ನೀವಿದ್ದೀರ, ನಿಮಗೆ ಗಿಫ್ಟು ಇಷ್ಟ ಇದೆ, ಪ್ರೀತಿ ಇದೆ, ಆದರೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ಹಠ ಮಾಡ್ತೀರಾ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಅಂತ ನೀವು ಅವ್ರನ್ನ ಕ್ಷಮಿಸ್ತಾ ಇಲ್ಲ, ಅಥವಾ ಅವ್ರು ನಿಮ್ಮನ್ನ ಕ್ಷಮಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈಗೋ ಕ್ಯಾರೆಕ್ಟರ್ ನಿಮ್ಮದು ಜಾಸ್ತಿ ಆಗಿದೆ, ಅಥವಾ ಅವ್ರದ್ದು ಜಾಸ್ತಿ ಆಗಿದೆ. ಇಲ್ಲಿ ಯಾಕೆ ಅಂದರೆ ಮಿರರ್ ರಿಫ್ಲೆಕ್ಷನ್ ಅಂದರೆ ನಿಮ್ಮದು ಅವ್ರದ್ದು ಕರೆಂಟ್ಲಿ ಸೇಮ್ ಎನರ್ಜಿ ಇದೆ ಅಂತ. ಇಬ್ಬರದು ಒಂದೇ ಥರ ಫೀಲ್ ಮಾಡ್ತೀರಾ, ಒಂದೇ ಥರ ರಿಯಾಕ್ಷನ್ ಕೊಡ್ತೀರಾ, ಒಂದೇ ಥರ ಆ್ಯಕ್ಷನ್ ತೊಗೊಳ್ತೀರಾ. ನೀವು ಕೋಪ ಮಾಡ್ಕೊಂಡ್ರೆ ಅವರು ಕೋಪ ಮಾಡ್ಕೊಂಡಿರ್ತಾರೆ, ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಅವರು ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ನೀವು ಹೇಳಲಿ ಅಂತ ಅವರು, ನೀವು ಹೇಳಲಿ ಅಂತ ಅವರು, ನೀವು ಕೊಡಿಸ್ಲಿ ಅಂತ ಅವರು, ನೀವು ಕೊಡಿಸ್ಲಿ ಅಂತ ಅವರು. ಇದೊಂದು ಹೀಲ್ ಆಗದೆ ಇರುವಂಥ ಒಂದು ಎನರ್ಜಿ. ಒಳಗಡೆ ಅಳ್ತಾ ಇರುವಂಥ ಮನಸ್ಸು ಫರ್ಗ್ಯೂ ಮಾಡೋದಕ್ಕೆ ತಯಾರಿದೆ, ಆದರೆ ಫರ್ಗ್ಯೂ ಮಾಡೋದಕ್ಕೆ ತಯಾರಿಲ್ಲ. ಇಲ್ಲೊಂದು ಕಾರ್ಮಿಕ್ ಎನರ್ಜಿ ಕ್ರಿಯೇಟ್ ಆಗಿಬಿಟ್ಟಿದೆ. ಆ ಕಾರ್ಮಿಕ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಬೇಕು. ಆ ಕಾರ್ಮಿಕ್ ಎನರ್ಜಿನ ನೀವು ಯಾವಾಗ ರಿಲೀಸ್ ಮಾಡ್ಕೊಳ್ತೀರೋ ಆಗ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಗಿಫ್ಟ್ ಬರುತ್ತೆ, ನಿಮ್ಮ ಪ್ರೇಮಿ ಕಡೆಯಿಂದ ಕೂಡ ನಿಮಗೆ ಗಿಫ್ಟ್ ಬರುತ್ತೆ, ನಿಮ್ಮಿಂದನೇ ನಿಮಗೆ ಸೆಲ್ಫ್ ಗಿಫ್ಟ್ ಕೂಡ ಬರುತ್ತೆ. ಸೊ ಹಾಗಾಗಿ ಆ ಸೆಲ್ಫ್ ಗಿಫ್ಟ್ ಬೇಕು ಅನ್ನೋರು ನಿಮ್ಮ ಲೈಫನ್ನ, ನಿಮ್ಮ ಎನರ್ಜಿನ, ನಿಮ್ಮ ಬಾಡಿ, ಮೈಂಡ್, ಸೋಲನ್ನ ಹೆಚ್ಚು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕೈಲಿ ಸಾಧ್ಯ ಇದೆ, ಒಂದು ಸಣ್ಣ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಎನರ್ಜಿ ಹೈಗೆ ಹೋಗಿದ ತಕ್ಷಣ ಇನ್ನು ಹೆಚ್ಚು ಒಳ್ಳೆಯದಾಗತ್ತೆ. ಹೇಗೆ ಎನರ್ಜಿ ಹೈ ಮಾಡ್ಕೊಳ್ಬೇಕು ಅಂದರೆ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಮಗುವಿನಂಥ ಮನಸ್ಸನ್ನು ಮತ್ತೆ ವಾಪಸ್ ನಿಮ್ಮ ಜೊತೆ ಇಟ್ಕೊಳ್ಳಿ. ಯಾಕೆ ಅಂದರೆ ಮಕ್ಕಳು ಯಾವಾಗ ಎಷ್ಟೇ ಮುನ್ಸ್ಕೊಂಡ್ರು, ಎಷ್ಟೇ ಹೊಡೆದ್ರು ಅಪ್ಪ ಅಮ್ಮ, ಮತ್ತೆ ಹೋಗಿ ಅವ್ರ ಜೊತೆ ಅಮ್ಮ ಅಪ್ಪ ಅಂತ ಆಯ್ತಲ್ಲ, ಹಾಗೆ ಏನೇ ನೋವಾದ್ರೂ ಒಂದು ನಿಮಿಷಕ್ಕೆ ಮರೆತುಬಿಟ್ಟು ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ, ಆ ಥರ ಮತ್ತೊಮ್ಮೆ ನಿಮ್ಮ ಮನಸ್ಸನ್ನ ರೀಕಲೆಕ್ಟ್ ಮಾಡ್ಕೊಳ್ಳಿ. ಆಸ್ಕ್, ಲಿಸನ್, ಅಲೋ, ಟ್ರಸ್ಟ್. ನಿಮ್ಮ ಹೃದಯಕ್ಕೆ ಮತ್ತೊಮ್ಮೆ ನಿಮ್ಮನ್ನು ನಂಬೋದಕ್ಕೆ ಅವಕಾಶ ಮಾಡಿಕೊಡಿ. ತುಂಬ ಕಷ್ಟ ಇದೆ, ನಿಮ್ಮನ್ನು ನೀವು ನಂಬ್ತಾ ಇಲ್ಲ, ನಿಮ್ಮ ಮನಸ್ಸು ನಿಮ್ಮನ್ನು ನಂಬ್ತಾ ಇಲ್ಲ.
ನೀವೇ ನಿಮ್ಮ ಮನಸ್ಸನ್ನು ನಂಬ್ತಾ ಇಲ್ಲ. ನಿಮ್ಮ ಮನಸ್ಸು ಕೂಡ ನಿಮ್ಮನ್ನು ನಂಬಬೇಕು, ನೀವು ಕೂಡ ನಿಮ್ಮ ಮನಸ್ಸನ್ನು ನಂಬಿಸ್ಬೇಕು. ಸೊ ಹಾಗಾಗಿ ಸದ್ಯಕ್ಕೆ ಈ ಮುಖವಾಡ ನಿಮ್ಮ ಮನಸ್ಸಿನದ್ದು, ನಿಮ್ಮ ಮುಖ ನಿಮ್ಮ ಮನಸ್ಸು ಎರಡೂ ಹೈಯರ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ನೀವು ನಿಮ್ಮ ಮನಸ್ಸಿನ ಜೊತೆ ಮೊದಲು ಕನೆಕ್ಟ್ ಆಗಿ ಆಮೇಲೆ ಅದರ ಹತ್ರ ಒಂಚೂರು ಕ್ಷಮೆ ಕೇಳಿ. ಆ ಕ್ಷಮೆ ಕೇಳಿದ ಮೇಲೆ ಅದರಿಂದ ನೀವಿಬ್ರು ಒಂದು ಡಿಸೈಡ್ ಮಾಡಿ. ನೀವು ಮತ್ತು ನಿಮ್ಮ ಮನಸ್ಸು ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಜೀವನಕ್ಕೆ ಕಿಂಗ್ ಬೇಕಾ ಕ್ವೀನ್ ಬೇಕಾ ಅವರು ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾರೆ. ಓಕೆ, ಅದಕ್ಕಿಂತ ಮುಂಚೆ ನೀವು ಸದ್ಯಕ್ಕೆ ನಿಮ್ಮ ಮಿರರ್ ರಿಫ್ಲೆಕ್ಷನ್ನ, ಕಾರ್ಮಿಕ್ ಪ್ರಜ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಹೇಳಕ್ಕೆ ಆಗ್ತಾ ಇಲ್ಲ, ಗಂಟ್ಲೆಲ್ಲ ಕಟ್ಬಿಡ್ತು ನಿಮಿಷ. ಸೊ ಹಾಗಾಗಿ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ರೀಪ್ರೋಗ್ರಾಮ್ ಯುವರ್ ಸೋಲ್. ನಿಮ್ಮ ಸೋಲ್ ಮತ್ತೆ ರೀಪ್ರೋಗ್ರಾಮ್ ಮಾಡ್ಕೊಳ್ಳಿ. ರಿಲೀಸ್, ರೈಸ್, ರಿಕ್ಲೈಮ್. ರಿಲೀಸ್ ಮಾಡ್ಕೊಳ್ಳಿ ನೆಗೆಟಿವಿಟಿನ, ರೈಸ್ ಮಾಡ್ಕೊಳ್ಳಿ ಎನರ್ಜಿನ, ರೀಕ್ಲೈಮ್ ಮಾಡ್ಕೊಳ್ಳಿ ನಿಮ್ಮ ಪವರ್ ಆಫ್ ಲವ್ನ. ಓಕೆ, ಸೊ ಇದೆಲ್ಲ ಆದಮೇಲೆ ಪಾತ್ವೇ ಆಫ್ ಟ್ರೂ ಲವ್ ಬರುತ್ತೆ. ಟೇಕ್ ಮೀ ಹೋಮ್, ಸೊ ವೆಲ್ಕಮ್ ಹೋಮ್ ಅನ್ನುವಂಥದ್ದು ಇದೆ. ಓಕೆ, ಟೇಕ್ ಮೀ ಹೋಮ್, ವೆಲ್ಕಮ್ ಹೋಮ್. ಖಂಡಿತ ಮತ್ತೆ 1111 ಎನರ್ಜಿ ಇದೆ. ಸೋಲ್ಮೇಟ್ ಆಗಲಿ, ಟ್ವಿನ್ ಫ್ಲೇಮ್ ಆಗಲಿ, ಮಾಮೂಲಿ ಪ್ರೇಮಿ ಆಗಲಿ, ಕಾರ್ಮಿಕ್ ಪ್ರೇಮಿ ಆಗಲಿ, ಎಲ್ಲರೂ ಒಂದಾಗುವಂಥ ಸಾಧ್ಯತೆಗಳು ಆವಾಗ ಬರುತ್ತೆ. ಸದ್ಯಕ್ಕೆ ನಿಮ್ಮ ಹೃದಯ ಹಾರುವ ಹಾಗೆ ಆಗಲಿ. ಸೊ ಯಾರ್ಯಾರು ಟ್ಯಾರೋ ರೀಡಿಂಗ್ ಮಾಡ್ತೀರಾ ಅವರು ಪ್ಲೀಸ್ ಈ ಕಾರ್ಡನ್ನು ತರಿಸ್ಕೊಂಡು ರೀಡಿಂಗ್ ನಿಮ್ಮ ಪರ್ಸ್ನಲ್ ಲೈಫಿಗೆ ಮಾಡ್ಕೊಳ್ಳಿ. ಎಷ್ಟೋ ಸತಿ ಇದು ನಮ್ಮ ಪರ್ಸ್ನಲ್ ಲೈಫಿಗೆ ಬೇಕಾಗಿರುತ್ತೆ. ತುಂಬ ಚೆನ್ನಾಗಿದೆ ಇದು. ಬೇರೆಯವ್ರಿಗೆ ಮಾಡ್ಕೊಳ್ಳೋದ್ಕಿಂತ ನಮಗೆ ನಾವು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ನಮಗೆ ಕೆಲವು ಸತಿ ಅಹಂಕಾರ ಬಂದಿರುತ್ತೋ, ದುರಹಂಕಾರ ಬಂದಿರುತ್ತೋ, ಅಥವಾ ಮದ ತಲೆಗೇರಿರುತ್ತೋ ಗೊತ್ತಿಲ್ಲ. ಇದು ಕೆಡಿಸಿ ಬಿಡ್ಸಾಕ್ಬಿಡುತ್ತೆ. ಸೊ ಯಾವುದೇ ಒಂದು ಈಗೋಗೆ ಇಲ್ಲಿ ಅವಕಾಶನೇ ಕೊಡೋದಿಲ್ಲ. ಅದು ನಮ್ಮನ್ನು ಅಷ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡತ್ತೆ. ಹಾಗಾಗಿ ನನ್ನ ಪರ್ಸ್ನಲ್ ಫೇವ್ರೇಟ್ ಕಾರ್ಡ್ಗಳಲ್ಲಿ ಇದು ಕೂಡ ಒಂದು. ಸೊ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂತ ಇದೆ. ಸೊ ಸ್ಪೀಕ್ ಯುವರ್ ಟ್ರೂತ್. ನಿಮ್ಮ ಪಾಲಿನ ಸತ್ಯವನ್ನು ನೀವು ಮಾತಾಡಿ, ನಿಮ್ಗೇನು ಅನಿಸುತ್ತೋ ಅದನ್ನು ಹೇಳಿ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್, ದೈಹಿಕ ಆಕರ್ಷಣೆ ಮುಖ್ಯ ಅಲ್ಲ, ಮಾನಸಿಕವಾಗಿ ದೃಢವಾಗಿ ಇರಿ. ನಿಜವಾದ ಪ್ರೀತಿ ಅಷ್ಟೇ ಮುಖ್ಯ ಆಗತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಂತ ಹೇಳೋಕ್ಕಿಂತ ಮುಂಚೆ ಯಾರೋ ಲೆಟರ್ನ ಕೇಳ್ತಾ ಇದ್ದಾರೆ. ಐ ಬೆಗ್ ಯು ಪ್ಲೀಸ್ ಲೆಟರ್ಸ್ ಹಾಕಿ ಅಂತ. ಸೊ ಬೆಗ್ ಎಲ್ಲ ಮಾಡೋದು ಬೇಡ, ನನಗೆ ಕಮೆಂಟಲ್ಲಿ ನೀವು ಹಾಕಿದ್ರೆ ಸಾಕು ಯಾವ ಥರ ರೀಡಿಂಗ್ ಬೇಕು ಅಂತ ನಾನು ಮಾಡ್ತೀನಿ ಆ ಥರ ರೀಡಿಂಗ್. ಓಕೆ, ಕಮ್ಸ್ ಫ್ರಮ್ ಲೆಟರ್ಸ್ ನೋಡೋಣ. WKGBEXYST, again KW, again TSXNM K. Okay, M, KK, NNK, WWCUVH. ಓಕೆ, ಲೆಟರ್ಸ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಕಾಣಿಸ್ತಾ ಇದೆಯಾ? ಓಕೆ, KXGKKWMHNYVXUSEW WCBTN, ಅಗೇನ್ ಎ ಲೆಟರ್ ಇದೆ. ಸೊ ಪಿ ಲೆಟರ್ ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ವಾಗ್ದೇವಿ ಕನ್ನಡ ಚಾನಲ್ನ ಯಾವ ಟೈಪ್ ರೀಡಿಂಗ್ ಬೇಕು ಕಮೆಂಟಲ್ಲಿ ಹಾಕಿ, ಮಾಡ್ತೀನಿ. ಟೇಕ್ ಕೇರ್.